ಇದು ಸೆಕ್ಷನ್ 33 ಅಡಿಯಲ್ಲಿ ನಮಗೆ ಸರ್ಕಾರದ ವತಿಯಿಂದ ಈ ಒಂದು ನೋಟಿಫಿಕೇಶನ್ ಆಗುತ್ತೆ. ಸೆಕ್ಷನ್ 4 ಏನಿದೆ ಬಹಳ ವರ್ಷ ಕೆಳಗಡೆ, ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ಇಂಟೆಂಟ್ ಏನು, ಉದ್ದೇಶ ಅರಣ್ಯ ಮಾಡಬೇಕು ಅನ್ನುವಂಥದ್ದು. ಅನ್ಕ್ಲಾಸಿಫೈಡ್ ಫಾರೆಸ್ಟ್, ಇದು ಅಂದ್ರೆ ರೆಕಾರ್ಡೆಡ್ ಫಾರೆಸ್ಟ್ ಅಂತಿದೆ ಒಂದು. ಪರಿಭಾವಿತ ಅರಣ್ಯ, ಇದು ಡೀಮ್ಡ್ ಫಾರೆಸ್ಟ್. ಇದರಲ್ಲಿ ಮಾನ್ಯ ಶಾಸಕರು ಕೋಲಾರ್ನಲ್ಲಿ ಯಾರಿವತ್ತು ಬಹಳ ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ, ಅವರಿಗೆ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೆ ಅವ್ರ ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಹೋಗಿ ಒಕ್ಕಲೆಬ್ಬಿಸ್ತಾರೆ ಅನ್ನುವಂಥದ್ದು ಎಲ್ಲ ನಮ್ಮಲ್ಲಿರುವಂತಹ ದಾಖಲೆಗಳ ಪ್ರಕಾರ ಆ ರೀತಿಯಲ್ಲಿ ಯಾರದೇ ಪಟ್ಟಾ ಜಮೀನು ಇರಬಹುದು, ಖಾಸಗಿ ಜಮೀನು ಇರಬಹುದು, ಅಂತವ್ರು ಯಾರಿಗೂ ಅರಣ್ಯ ಇಲಾಖೆ ವತಿಯಿಂದ ಒಕ್ಕಲೆಬ್ಬಿಸುವಂತದ್ದಾಗಲಿ ಒತ್ತುವರಿ ತೆರವು ಮಾಡಿದಂತಾಗಲಿ ಮಾಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನುವಂತ ಮಾತನ್ನು ಅಧ್ಯಕ್ಷ ಹೇಳ್ತೀನಿ. ಅಧ್ಯಕ್ಷ ಒಂದು ನಿಮಿಷ ಗ್ರಾಮ ಅರಣ್ಯದ ಬಗ್ಗೆ ಹೇಳಿದ್ದಾರೆ, ಹೇಳಿದ್ಮೇಲೆ ಹೇಳಿ ನೀವು. ಒಂದೇ ನಿಮಿಷ ಪ್ಲೀಸ್, ಒಂದೇ ನಿಮಿಷ ಹೇಳಿ ಅಧ್ಯಕ್ಷರೇ. ಇದಕ್ಕೆ ನಾನು ಬಹಳ ಇವತ್ತೇನು ನಮ್ಮ ಗೌರವ ಸಚಿವರು ಹೇಳಿದ್ದಾರೆ ಒಕ್ಕಲೆಬ್ಬಿಸಿಲ್ಲ ಅಂತ. ಸಚಿವರೇ, ನಾನು ವಿಧಾನಸಭೆಯಲ್ಲಿ ತಮ್ಮ ಗೌರವಾನ್ವಿತ ಸಭಾಧ್ಯಕ್ಷ ಮುಂದೆ ಹೇಳ್ತೇನೆ, ನಮ್ಮ ರೈತರನ್ನ 26 ಕುಟುಂಬಗಳನ್ನ ಖಾತೆ ಪಾಣಿ ಇದೆ, ನಾವು ತಾವು ಅನುಮತಿ ಕೊಟ್ರೆ ತಮಗೆ ಆ ದಾಖಲೆ ಸಲ್ಲಿಸ್ತೇನೆ. ಅಧ್ಯಕ್ಷರೇ, ಆ ದಾಖಲೆ ಇರ್ತಕ್ಕಂಥದ್ದನ್ನ ಏನಾದ್ರೂ ಕೂಡ ಇದ್ದು ಅವರು ನಾವು ಸುಳ್ಳು ಹೇಳಿದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀನಿ ಅಧ್ಯಕ್ಷರೇ. ಆದ್ರೆ ಸಚಿವರು ಬಹಳ ಪ್ರಬುದ್ಧರು, ಆದ್ರೆ ಬಡವರ ಅನ್ಯಾಯ ನಾನು ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು? ನಾನೊಬ್ಬ ಶಾಸಕ ಸ್ವಾಮಿ, ನಾನು ಕೂಡ ಬಹಳ ಇಲ್ಲ ಅಧ್ಯಕ್ಷರೇ, ಸುಳ್ಳು ಹೇಳ್ಬಾರ್ದಲ್ವಾ? ಇಲ್ಲ, ನಾನು ಒಬ್ಳಿಗೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ನನ್ನ ನೋವು ನನಗೆ ಗೊತ್ತಿದೆ, ನನ್ನ ಬಡವರನ್ನು ಗೊತ್ತಿದೆ. ಬಡವರನ್ನ ನಿರ್ದಾಕ್ಷಿಣ್ಯವಾಗಿ ನೀವು ರಾತ್ರಿ ಜೇಸಿ ಬಿಟ್ಟು ಹೊರಗೆ ಹಾಕಿದ್ರಿ. ಇಲ್ಲಿ ಹೇಳ್ತೀರಿ ಏನು ಮಾಡಿಲ್ಲ ಅಂತ. ಆಯ್ತು ಅಧ್ಯಕ್ಷ, ಇದು ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಮಂತ್ರಿ ಅವರೇ, ಗೌರವಾನ್ವಿತ ಸದಸ್ಯರು, ನನಗೆ ವಾಟ್ ಐ ಫೀಲ್ ನಿಮ್ಮ ಅಧಿಕಾರಿ ಈ ರೀತಿ ಯಾವ ಪ್ರಕರಣಗಳಿದಾವೆ ಅವು ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾನು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ. ಇವತ್ತೇನು ನಮ್ಮಲ್ಲಿ ಏನು ಯಾವುದೇ ಒಂದು ಒತ್ತುವರಿ ತೆರವು ಮಾಡಿದಂತ ಪ್ರಕರಣಗಳಿದೆ, ಇದು ಕರ್ನಾಟಕ ಅರಣ್ಯ ಕಾಯ್ದೆ 64 ADಯಲ್ಲಿ ಪ್ರೊಸೀಡಿಂಗ್ಸ್ ಮಾಡಿ, ನೋಟಿಸ್ ಇಶ್ಯೂ ಮಾಡಿ, ಹಿಯರಿಂಗ್ ಮಾಡಿ, ಆರ್ಡರ್ಸ್ ಪಾಸ್ ಆಗಿದೆ. ಒಂದ್ಸಲ ಆರ್ಡರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು ಸಿಎಂಗೆ ಅಪೀಲ್ ಹೋಗ್ಬೋದು, ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡೇ ಮಾಡಿದಂಥದ್ದು ನನ್ನ ಗಮನಕ್ಕೆ ಇದೆ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತದ್ದು ಯಾವ್ದಾದ್ರು ಪ್ರಕರಣ ಇದೆ ನನ್ನ ಗಮನಕ್ಕೆ ತಂದ್ರೆ ಅವ್ರಿಗೆ ನಾನು ಮಾತಾಡ್ತೇನೆ. ಪರಿಭಾವಿತ ಅರಣ್ಯ ಮತ್ತು ಅವರು ನಿಮ್ಮ ಗ್ರಾಮ ಅರಣ್ಯದ ಬಗ್ಗೆ ಮಾತನಾಡಿದರೆ, ಗ್ರಾಮ ಅರಣ್ಯ ಬಹಳ ವರ್ಷ ಕೆಳಗಡೆ ಆಗಿದ್ದಂಥದ್ದಿದೆ. RTCಯಲ್ಲಿ ಅದು ಅರಣ್ಯ ಅಂತಿದೆ. ಅರಣ್ಯ ಅಂತ ಒಂದು ಸಲ ಅರಣ್ಯ ಅಂತ ಬಂದ್ರೆ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. ಯಾವುದು ಗ್ರಾಮ ಅರಣ್ಯ ಇರ್ಬೋದು, ಪ್ರೊಟೆಕ್ಟೆಡ್ ಅರಣ್ಯ ಇರ್ಬೋದು, ರಕ್ಷಿತ ಅರಣ್ಯ ಇರ್ಬೋದು, ಅನ್ಕ್ಲಾಸಿಫೈಡ್ ಅರಣ್ಯ ಇರ್ಬೋದು, ಯಾವುದೇ ಅರಣ್ಯ ಇದ್ರೆ FC ಮಾಡದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡದೆ, ಪರ್ಯಾಯ ಅವರಿಗೆ ಭೂಮಿ ಕೊಡದೆ, ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರವಾನಗಿ ತೆಗೆದುಕೊಳ್ಳದೆ ಯಾವುದೇ ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯವರು ಕೊಡ್ಲಿಕ್ಕೆ ಬರೋದಿಲ್ಲ. ಈ ನೆಲದ ಕಾನೂನಿದೆ, ಇದು ಈ ಕಾನೂನು ಬಿಟ್ಟು ಅರಣ್ಯ ಇಲಾಖೆಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಡೀಮ್ಡ್ ಫಾರೆಸ್ಟ್ ಹೇಳಿದ್ದಾರೆ, ಡೀಮ್ಡ್ ಫಾರೆಸ್ಟ್ ಬಗ್ಗೆ ಇದೆ. ಡೀಮ್ಡ್ ಫಾರೆಸ್ಟ್ ಅಲ್ಲಿ ಗೊಂದಲ ಏನಿದೆ ಅಂದ್ರೆ, ಗೋದಾವರಿ ಕೇಸ್ ಆಗಿದ್ಮೇಲೆ ಎಲ್ಲೆಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಒಂದು ಜಮೀನಿದೆ, ಅರಣ್ಯ ತರ ಇದ್ದಂಥದ್ದು ಡೀಮ್ಡ್ ಫಾರೆಸ್ಟ್ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಯಿತು. ಅದಾದ್ಮೇಲೆ ಎಲ್ಲಾ ರಾಜ್ಯಗಳು ಒಂದೊಂದು ಸಮಿತಿ ರಚನೆ ಮಾಡಿದ್ವು. ನಮ್ಮ ರಾಜ್ಯದಲ್ಲೂ ಸಮಿತಿ ರಚನೆ ಆಯಿತು. ಕಮಿಟಿ ರಚನೆ ಆಗಿ ಮಾಡಿದ ನಂತರ ಮೊದಲನೇ ಹಂತದಲ್ಲಿ 10 ಲಕ್ಷ ಹೆಕ್ಟೇರ್ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ವರದಿ ಬಂತು. ಆ 10 ಲಕ್ಷ ಹೆಕ್ಟೇರ್ ಬಂದಿದ್ದಕ್ಕಾಗಿ ಇದೆಲ್ಲ ತಪ್ಪಾಗಿದೆ, ವಿಲೇಜ್ ಸೇರಿಸಿದ್ದಾರೆ, ಸರ್ಕಾರಿ ಶಾಲೆ ಸೇರಿಸಿದ್ದಾರೆ. ಈಗ ಪೂರ್ತಿ ಹೇಳ್ತೀನಿ, ಒಂದೇ ನಿಮಿಷದಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ. ಅದಕ್ಕೆ ಅವ್ರು ಕೇಳಿದ್ದಾರೆ, ಕೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಮತ್ತೆ ನಾವು ಹೇಳಿಕ್ಕೆ ಅವಕಾಶ ಕೊಡಬೇಕಲ್ಲ. ಅದಕ್ಕೆ ಡೀನ್ ಫಾರೆಸ್ಟ್ ಅಲ್ಲಿ ಈಗ 3 ಲಕ್ಷ, ಕೊನೆಗೆ ಏನ್ ಬಂತು
ಹಿಂದಿನ ಸರ್ಕಾರದಲ್ಲಿ 2022ರಲ್ಲಿ 3,30,000 ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಡಲಾಗಿದೆ. ಆ 3,30,000 ಎಲ್ಲಾ ಹಳ್ಳಿಗಳಲ್ಲಿ ಸರ್ವೆ ನಂಬರ್ ಹಾಕಿ 2022ರಲ್ಲಿ ಕೊಟ್ಟಿದ್ದಂತದ್ದಿದೆ. ಈಗ ಅದರಲ್ಲೂ ಬಹಳಷ್ಟು ಮಿಸ್ಟೇಕ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರೀಜನಲ್ ಅಂದ್ರೆ ವಿಭಾಗೀಯ ಮಟ್ಟದಲ್ಲಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ಇತ್ತು. ಉಸ್ತುವಾರಿ ಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿನೇ ಕೊಡಬೇಕಂದ್ರೂ ತಪ್ಪಾಗಿ ಕೊಟ್ಟಿದ್ದಕ್ಕಾಗಿ ಅನೇಕ ಗ್ರಾಮಗಳು ಶಾಲೆಗಳೆಲ್ಲ ಅದರಲ್ಲಿ ಬಂದ್ಬಿಟ್ಟಿದ್ದಾವೆ. ಊರಿನ ಸಮೀಪನೂ ಬಂದ್ಬಿಟ್ಟಿದೆ. ಈಗ ಸರ್ವೋಚ್ಚ ನ್ಯಾಯಾಲಯನೇ ಒಂದು ತೀರ್ಪನ್ನು ಕೊಟ್ಟಿದೆ. ಇದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಕೇಂದ್ರ ಮತ್ತು ಸರ್ವೋಚ್ಚ ನ್ಯಾಯ ಕೊಡಿ ಅಂತ ಹೇಳಿ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ದೇವೆ. ಕೋಲಾರದಲ್ಲಿ ಏನು 4,986 ಹೆಕ್ಟೇರ್ ಪರಿಭಾವಿತ ಅರಣ್ಯ ಅಂತ ಹೇಳಿ ಕೊಟ್ಟಿದ್ದಿದೆ. ಈ ಪರಿಭಾವಿತ ಅರಣ್ಯ ಹೀಗೆ ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಸಚಿವರಿರ್ಬೋದು, ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇದು ಪರಿಭಾವಿತ ಅರಣ್ಯ